ರಾಜೀವ್ ನಗರ ವಾರ್ಡ್ ಸಂಖ್ಯೆ 10ರಲ್ಲಿ ವಾರ್ಡ್ ಕಾರ್ಪೊರೇಟರ್ ಅಫ್ತಾಬ್ ಬೇಗ್ ಮತ್ತು ಇತರ ನಿವಾಸದಿಂದ ರಸ್ತೆ ಅಭಿವೃದ್ಧಿಗಾಗಿ ಗುದ್ದಲಿ ಪೂಜೆಯನ್ನ ನೆರವೇರಿಸಲಾಯಿತು. ಮೈಸೂರು ರಾಜೀವ್ ನಗರದ ಅಲ್ಬದಾರ್ ಮಸೀದಿ ಹಿಂಭಾಗದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ 25 ಲಕ್ಷ ರೂಪಾಯಿ ಅನುದಾನ ಮಂಜೂರಾಗಿದೆ. ಅಫ್ತಾಬ್ ಬೇಗ್ ಅವರು ನಮ್ಮ ಚಾನೆಲ್ ಮೈಸೂರು ನ್ಯೂಸ್ 21ನೊಂದಿಗೆ ಮಾತನಾಡುತ್ತಾ ತಮ್ಮ ವಾರ್ಡ್ನಲ್ಲಿ ಬಹುತೇಕ ಎಲ್ಲಾ ರಸ್ತೆಗಳ ಅಭಿವೃದ್ಧಿಯನ್ನ ಮಾಡಲಾಗಿದೆ, ಉಳಿದ ಕೆಲಸಗಳನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಲಾಗುತ್ತೆ ಎಂದರು. ಅವರು ಮೌಮಿನ್ ನಗರದ ಅಭಿವೃದ್ಧಿ ಮತ್ತು ಶಬ್ನಂ ಫಂಕ್ಷನ್ ಹಾಲ್ ರಸ್ತೆ ಅಭಿವೃದ್ಧಿಯ ಬಗ್ಗೆಯೂ ಹೇಳಿದರು. ಅವರ ಹೇಳಿಕೆಯ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ಈ ವಿಡಿಯೋದ ಕೊನೆಯವರೆಗೂ ನಮ್ಮೊಂದಿಗಿರಿ. ಯಾವುದೇ ಹೊಸ ಲೇಟೆಸ್ಟ್ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳಿಗಾಗಿ ನೀವು ತಕ್ಷಣವೇ ನಮ್ಮ ಮೈಸೂರು ನ್ಯೂಸ್ 21 ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಫಾಲೋ ಮಾಡಿ. ನಮಸ್ಕಾರ ಸರ್, ಇವತ್ತು ವಾರ್ಡ್ ನಂಬರ್ 10ರಲ್ಲಿ ರೋಡ್ ಡೆವಲಪ್ಮೆಂಟ್ ಕೆಲಸಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೀರಾ, ಅದ್ರ ಬಗ್ಗೆ ಹೇಳಿ ಸರ್. ನೋಡಿ, ಈ ಭಾಗದಲ್ಲಿ ಸುಮಾರು ನಾನು EWS ಮನೆಯಿಂದ ಈ ಕಡೆ ಅಲ್ಬದರ್ ಮಸ್ಜಿದಿ ಗಂಟ ಎಲ್ಲ ರೋಡ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಬಟ್ ಈ ಒಂದು ರೋಡಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ, ಆ ಟೆಂಡರ್ವನ್ನು UGD ಕೆಲಸ ಆಗಿತ್ತು, ಬಟ್ ಟೆಂಡರ್ ಸ್ವಲ್ಪ ಡಿಲೇ ಆಗಿ ಕ್ಯಾನ್ಸಲ್ ಆಯಿತು. ಅದಕ್ಕೋಸ್ಕರ ಒಂದು 6 ತಿಂಗಳು ಡಿಲೇ ಆಗಿತ್ತು. ಈ ಭಾಗದಲ್ಲಿ ನಮ್ಮ ವೋಟರ್ಸು ಸ್ವಲ್ಪ ಕೋಪದಲ್ಲಿ ಇದ್ದರು. ಆಮೇಲೆ ನಾನು ಈ ದುಡ್ಡು ಹಾಕಿದ್ದೀನಿ, ಇದಕ್ಕೆ ಕಂಪ್ಲೀಟ್ ಆಯ್ತದೆ ಅಂತ ಇವತ್ತು ಗುದ್ದಲಿ ಪೂಜೆ ಮಾಡ್ತಾಯಿದ್ದೀನಿ. 25 ಲಕ್ಷ ರೂಪಾಯಿ ಅನುದಾನ ನಮ್ಮ ಕಾರ್ಪೊರೇಷನ್ ಅನುದಾನದಲ್ಲಿ ಡೆವಲಪ್ ಮಾಡಿದ್ದೀನಿ. ಇದು ಒಂದು ರೋಡು ಮತ್ತು ಗುಪ್ತಾ ಸ್ಟೋರಲ್ಲಿ 1-2 ರೋಡು ಮಾಡಿದ್ದೀನಿ. ಮೋಸ್ಟ್ಲಿ 15 ದಿವಸದಲ್ಲಿ ಕಂಪ್ಲೀಟ್ ಆಯ್ತದೆ ಅಂತ ನಾನು. ಸೊ 25 ಲಕ್ಷ ಬರೀ ಒಂದು ರೋಡ್ಗಾ ಸರ್? ಇಲ್ಲ 3 ರೋಡ್ಗೆ ಹಾಕಿದ್ದೀನಿ. ಓಕೆ. ಸೊ ಡ್ರೈನೇಜ್ ಎಲ್ಲ ಕೆಲಸ ಆಗಿದೆ ಮೊದಲೇ? ಹೌದು ಆಗಿದೆ, ಎಲ್ಲ ಕಂಪ್ಲೀಟ್ ಆಗಿದೆ. UGD ಎಲ್ಲ ಆಗಿದೆ, ರೋಡ್ಸ್ ಮಾತ್ರ ಪೆಂಡಿಂಗ್ ಇತ್ತು. ಇದು ಕಂಪ್ಲೀಟ್ ಆದರೆ ಈ ಭಾಗದಲ್ಲಿ ಮೋಸ್ಟ್ಲಿ ಒಂದು 80% ಆಗಿದೆ ಅಂತ ನಾನು ಸರ್. ಎಲ್ಲ ಒಂದು ಕಡೆ ನಿಮ್ಮ ವಾರ್ಡ್ ದೊಡ್ಡದು, ಒಂದು ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಸರ್. ಕೆಲಸನೂ ಕೂಡ ಆಗಿಲ್ಲ, ಕಂಪ್ಲೇಂಟ್ಸು ಕೂಡ ಬರ್ತಿದೆ. ಸ್ಪೆಷಲಿ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೌಮಿನ್ ನಗರದಿಂದ ಮತ್ತೆ ನಮಗೆ ಕಾಲ್ಸ್ ಬಂದಿತ್ತು ಸರ್, ಅದಕ್ಕೇನು ಹೇಳ್ತೀರಾ? ಇಲ್ಲ, ತಾವು ಹೋಗಿ ಸ್ವಲ್ಪ ಇನ್ಸ್ಪೆಕ್ಷನ್ ಮಾಡಿ. ಮೌಮಿನ್ ನಗರದಲ್ಲಿ ಸುಮಾರು 1 ಕೋಟಿ ಅನುದಾನ ನಾವು ಕೊಟ್ಟಿದ್ದೀವಿ. 50 ಲಕ್ಷ ಕೆಲಸ ಆಗಿದೆ. ಮೋಸ್ಟ್ಲಿ ಇನ್ನೂ ಒಂದು 50-40 ಲಕ್ಷ ಕೆಲಸ ಪೆಂಡಿಂಗ್ ಇದೆ, ಈಗ ನಡೀತಾ ಇದೆ. ನೋಡಿ, ಒಬ್ಬ ಕಾಂಟ್ರಾಕ್ಟರಲ್ಲಿ ಮನೆಯಲ್ಲಿ ಏನಾದರೂ ಸಾವು ಆಗಿಬಿಟ್ರೆ ಸುಮಾರು ಒಂದು 20-30 ದಿವಸ ಆಗುತ್ತೆ. ಅದರಿಂದ ಸ್ವಲ್ಪ ಅವ್ರ ಮನೇಲಿ ಏನು ಕಷ್ಟ ಇತ್ತು, ಏನೋ ಸಾವು ಏನೋ ಆಗಿತ್ತು, ಅದಕ್ಕೋಸ್ಕರ ಅವರು ಸ್ವಲ್ಪ ಡಿಲೇ ಮಾಡ್ತಾವ್ರೆ. ಮೋಸ್ಟ್ಲಿ ಈಗ ಕಂಪ್ಲೀಟ್ ಆಯ್ತದೆ ಅಂತ ಹೇಳಿ. ಸರ್, ಶಬ್ನಮ್ ಫಂಕ್ಷನ್ ಹಾಲ್ ರೋಡ್ ತುಂಬ ಒಳ್ಳೆ ಕೆಲಸ ಮಾಡಿಸಿದ್ದೀರಾ. ಫಸ್ಟ್ ಆಫ್ ಆಲ್ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮ್ಮ ವ್ಯೂವರ್ಸ್ ಕಡೆಯಿಂದ. ಒಂದು ರಿಕ್ವೆಸ್ಟ್ ಇದೆ ಸರ್, ಹಮ್ಸ್ದು, ಅದು ದಯವಿಟ್ಟು ಒಂದು ಸ್ವಲ್ಪ ಬೇಗ ಮಾಡಿಕೊಟ್ರೆ ಒಳ್ಳೆಯದು, ಯಾಕಂದರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಹೌದು ನಿಜ. ಇನ್ನೊಂದು ಏನಂತ ಹೇಳಿದ್ರೆ, ನೋಡಿ, ಒಂದು ಪ್ಯಾಕೇಜ್ ಆಗಿದೆ, ಇನ್ನೊಂದು ಪ್ಯಾಕೇಜು ಸ್ವಲ್ಪ ದೇವಸ್ಥಾನದಿಂದ ರಿಂಗ್ ರೋಡ್ ಗಂಟ ಪೆಂಡಿಂಗ್ ಇದೆ. ಮೋಸ್ಟ್ಲಿ ಅದು ಆಗದಾದ್ಮೇಲೆ ನಾವು ಎಲ್ಲೆಲ್ಲೂ ಸೈಂಟಿಫಿಕ್ಲಿ ಹಂಪ್ ಆಗಬೇಕು, ಅದು ನೋಡ್ಬಿಟ್ಟು ನಾವು ಮಾಡ್ತೀವಿ. ಸೊ ಸೆಕೆಂಡ್ ಪಾರ್ಟು ಕೂಡ ಬೇಗನೆ ಆಗುತ್ತಾ ಸರ್ ಡೆವಲಪ್ಮೆಂಟ್ ರೋಡ್? ಆಗುತ್ತೆ, ಬೇಗ ಆಗುತ್ತೆ. ಸರ್, ಅಲ್ಬದರ್ ಸರ್ಕಲ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ನೀವು ಬೀಯಿಂಗ್ ಅ ಕಾರ್ಪೊರೇಟರ್ ತುಂಬ ಒಳ್ಳೆ ಕೆಲಸ ಅಯ್ಯೂಬ್ ಸರ್ ಜೊತೆ ಮಾಡ್ತಿದ್ದೀರಾ, ಸರ್ಕಲ್ ಎಲ್ಲ ಬದಲಾವಣೆ ಎಲ್ಲ ಮಾಡ್ತಿದ್ದೀರಾ. ಸೊ ಎಷ್ಟು ಬೇಗ ಕಂಪ್ಲೀಟ್ ಆಗ್ಬೋದು, ಅದು ಕೂಡ ಒಂದು ಸ್ವಲ್ಪ ಸೆನ್ಸಿಟಿವ್ ಪಾಯಿಂಟ್ ಆಗೋಗಿದೆ. ನೋಡಿ, ಮೋಸ್ಟ್ಲಿ ಒಂದೂವರೆ ತಿಂಗಳಲ್ಲಿ ಕಂಪ್ಲೀಟ್ ಆಗ್ಬೋದು. ಯಾಕೆಂತ ಹೇಳಿದ್ರೆ ಅವರು ಸ್ವಲ್ಪ ಸ್ಲೋ ಇದ್ದಾರೆ ಕಾಂಟ್ರಾಕ್ಟ್ರು. ಈ ಸರ್ಕಲ್ಲು ಫಿನಿಶ್ ಆದಾದಮೇಲೆ ನೋಡಿ, ಇಡೀ ಕರ್ನಾಟಕದಲ್ಲಿ ಮೋಸ್ಟ್ಲಿ ನಾನು ಅನ್ಸ್ಕೋತೀನಿ ಫಸ್ಟ್ ಸರ್ಕಲ್ ಅಂತ ಇದು ನೋಡಿದಾದ್ಮೇಲೆ ಬೇರೆ ಕಡೆ ಎಲ್ಲ ಡೆವಲಪ್ ಆಗುತ್ತೆ ಅಂತ. ಥ್ಯಾಂಕ್ ಯು ಸರ್. ನಾನು ಮೋಲಾ ನಿವಾಸಿಯಾದಂಥ ಕಿಂಗಯ್ಯು ಇವತ್ತು ಹೇಳಲು ಇಷ್ಟಪಡ್ತೇನೆ. ರಾಜನಗರದಾಗಿ ವಾರ್ಡ್ ನಂಬರ್ 10 ಶ್ರೀಯುತ ಅಫ್ತಾಬ್ನವರು ನಮ್ಮ ಈ ಏರಿಯಾದ ಗಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನು ನಮ್ಮ ಆತ್ಮವಿಶ್ವಾಸದಿಂದ ಮಾಡ್ತಾ ಇದ್ದಾರೆ. ಮತ್ತು ಏನಪ್ಪ ಅಂತ ಹೇಳಿದ್ರೆ, ಇವರು ಯಾವುದು ಇಂಥ ಕೆಲಸಕ್ಕೆ ಆಗಲ್ಲ ಅಂತ ಇವತ್ತು ಗಂಟೆ ಹೇಳಲಿಲ್ಲ. ಸುಮಾರು 4,000ರಿಂದ 5,000 ಮನೆಗಳೈತೆ ರಾಜನಗರ ವಾರ್ಡ್ ನಂಬರ್ 10ಕ್ಕೆ ಸೇರಿರ್ತದೆ. ಆ ವಾರ್ಡ್ ನಂಬರ್ 10ಕ್ಕೆ ಸೇರಿರುವಂಥ ಮನೆಗಳಿಗೆ ಪ್ರತಿಯೊಂದು ಮನೆಗಾಗಲಿ, UGD ಆಗಲಿ ಮತ್ತು ರಸ್ತೆ ಕಾಮಗಾರಿಕೆ ಆಗಲಿ ಅವರು ನನ್ನ ಕೈಲಿ ಆಗಲ್ಲ ಅಂತ ಹೇಳಲ್ಲ. ಆದಷ್ಟು ಶ್ರಮ ಪಟ್ಟಿ ಅವರು ಆ ಕೆಲಸವನ್ನು ಮುಂದಾಗಿ ಬಂದು ಮಾಡ್ತಾ ಇದ್ದಾರೆ. ಮಾಡೋದು ಬಿಟ್ಟು ಮನೆಗೆ ಅವ್ರು ಹೇಳಿ ಏನು ಕಂಪ್ಲೇಂಟ್ ಐತಿ ಹೇಳಿ ಅಂತ ಹೇಳ್ಬಿಟ್ಟು ಅವರು ಕೇಳ್ಬಿಟ್ಟು ಸಹ ಮಾಡ್ತಾ ಇದ್ದಾರೆ ಸರ್. ಬೇರೆ ಅಭಿವೃದ್ಧಿ ಏನಾದರೂ ಆಗಿಲ್ಲ, ಆ ಥರ ಏನಾದರೂ ನಿಮ್ಮ ವಾರ್ಡಲ್ಲಿ ಇದೆಯಾ? ಯಾಕಂದರೆ ನೀವು ಕೂಡ ಈ ವಾರ್ಡ್ ನಿವಾಸಿ ಸರ್. ಹೌದು. ಇಲ್ಲ, ನಾವು ಏನು ಇಷ್ಟಪಡ್ತಾ ಇದ್ದೀವಿ ಅದು ನಮ್ಮ ಇವರು ನಮ್ಮ MLA ಶ್ರೀ ತನ್ವೀರ್ ಸೇಠ್ ಅವರಿಗೆ ಮತ್ತು ನಮ್ಮ ಆಫ್ತಾವ್ರಿಗೆ ನಾವು ತಿಳಿಸ್ತೀವಿ. ಸರ್, ಈ ಕೆಲಸ ಬ್ಯಾಲೆನ್ಸ್ ಐತೆ, ಇದು ಮಾಡಿಕೊಡಿ, ಜನರು ಕೇಳ್ತಾ ಇದ್ದಾರೆ. ನಿಮ್ಮ ವೋಟರ್ಸ್ ಅವರು
ನಿಮ್ಗೆ ಓಟ್ ಹಾಕಿ ನಿಮ್ಗೆ ಗೆಲ್ಸಿದ್ದಾರೆ ಅವರು, ನೀವು ಅವ್ರ ಕೆಲಸ ಮಾಡಿದ್ರೆ ಮುಂದಕ್ಕೂ ನಿಮಗೆ ಒಳ್ಳೇದಾಗುತ್ತೆ ಅಂತ ನಾವು ಕೇಳ್ಕೊಂಡಿದ್ದೀವಿ. ಅವರು ಆ ಮಾತಿಗೆ ಅವ್ರು ತಕ್ಕಂತೆ ಆಗಾಗ ಬಂದು ಅವರು ಆ ಮಾತಿಗೆ ಬೆಲೆ ಕೊಟ್ಟು ಮಾತಾಡ್ತಾರೆ. ಥ್ಯಾಂಕ್ ಯು ಸರ್.